ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಬಂದು ನಮ್ಮ ಡೇ 2 ಇನ್ ಮುನ್ನಾರ್ದು ವ್ಲಾಗ್ ಆಗಿರುತ್ತೆ. ಹೋಪ್ ಯು ಗೈಸ್ ಎಂಜಾಯ್ ದ ಪ್ರೀವಿಯಸ್ ವಿಡಿಯೋ. ನೋಡಿಲ್ಲ ಅಂದರೆ ಪ್ಲೀಸ್ ಚೆಕ್ ಮಾಡಿ, ಹಾಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡಿ. ನೆಕ್ಸ್ಟ್ ದಿನ ಬೇಗ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡ್ವಿ. ಬ್ರೇಕ್ಫಾಸ್ಟ್ ನಮಗೆ ಕಾಂಪ್ಲಿಮೆಂಟ್ರಿ ಇತ್ತು, ಅಂದರೆ ನಮ್ಮ ಪ್ಯಾಕೇಜಲ್ಲೇ ಬ್ರೇಕ್ಫಾಸ್ಟ್ ಆ್ಯಡ್ ಆಗಿತ್ತು. ಇದು ಬಂದು ನಾವು ಸ್ಟೇ ಮಾಡಿದಂಥ ಹೋಮ್ ಸ್ಟೇ ಅಥವಾ ವಿಲ್ಲಾದು ವ್ಯೂ. ಬನ್ನಿ ಇದ್ರದ್ದು ಟೂರ್ ಮಾಡ್ಕೊಂಬರೋಣ. ನಾವಿವತ್ತು ಮುನ್ನಾರಲ್ಲಿ ಎಲ್ಲಿ ಸ್ಟೇ ಆಗಿದೀವಿ ಅಂದ್ರೆ ಇಲ್ಲೇ ನೋಡ್ಬೋದು, ಎಲಾನಿಕಲ್ ಹೋಮ್ ಸ್ಟೇ ಅಲ್ಲಿ ಎಸ್ಟೇಟ್ ಹೋಮ್ ಸ್ಟೇ ಇದು ಆಕ್ಚುಲಿ ಇವ್ರದ್ದು 25 acres ಅಲ್ಲ 30 acres ಇಂತ ಇದು ಏಲಕ್ಕಿ ಎಸ್ಟೇಟ್, ಕಾಡ್ಮಾಮ ಎಸ್ಟೇಟ್. ಸೊ ಬನ್ನಿ ಹೇಗಿದೆ ಅಂತ ನೋಡ್ಕೊ ಬರೋಣ. ಇಲ್ಲಿ ನೋಡಿ ಈ ಎಸ್ಟೇಟ್ಗೆ ಎಷ್ಟು ವರ್ಷ ಆಗಿದೆ ಅಂತ. ಬಟ್ ಬಿಲ್ಡಿಂಗ್ ಹೊಸದು, ಬಿಲ್ಡಿಂಗ್ ಹಳೇದಂತ ಅನ್ಸಲ್ಲ ಅಲ್ಲ, ಬಿಲ್ಡಿಂಗ್ ಈಗ ಆಗಿ ಕಟ್ಟಿದ್ದಾರೆ ಅನ್ಸುತ್ತೆ. ಇದು ಆಕ್ಚುಲಿ 5 BHK ಹೋಮ್ ಸ್ಟೇ ಕೈಂಡ್ ಆಯ್ತಾ. ಇವ್ರು ಯೂಶಲಿ ಇಡೀ ಬಿಲ್ಡಿಂಗ್ ಅಥವಾ ಇಡೀ ವಿಲ್ಲಾನ ಒಂದು ನೀವ್ ಗ್ರೂಪ್ ಅಲ್ಲಿ ಬಂದ್ರೆ ಲೈಕ್ 15-20 ಮೆಂಬರ್ಸ್ ಬಂದ್ರೆ ಫುಲ್ ನಿಮ್ಗೆ ಬಿಟ್ಕೊಡ್ತಾರೆ. ಅವ್ರು ಇದೇ ಫಸ್ಟ್ ಟೈಮ್ ಆಕ್ಚುಲಿ ಸಪರೇಟ್ ರೂಮ್ಸ್ ಹಾಕೊಟ್ಟಿರೋದು. ನಾವು ಬರೀ 2 ಕಪಲ್ ಬಂದಿದಲ್ಲ, ಸೊ ಹಾಗಾಗಿ ನಾವು ಬರೀ 2 ರೂಮ್ಸ್ ತಗೊಂಡ್ವಿ. ಕೆಳಗಡೆ ಆಕ್ಚುಲಿ ಇನ್ನೊಂದು ಫ್ಯಾಮಿಲಿ ಸ್ಟೇ ಆಗಿದ್ದಾರೆ. ಇದು ಮೇಲೆ ಫಸ್ಟ್ ಫ್ಲೋರ್ ಅಲ್ಲಿ ಬಂದ್ಬಿಟ್ಟು ನಾವ್ ಸ್ಟೇ ಆಗಿದ್ದೀವಿ, 2 ರೂಮ್ಸ್ ಇದೆ. ಅಂಡ್ ಕೆಳಗಡೆ ಹೋದ್ರೆ ಕೆಳಗಡೆ 3 ರೂಮ್ಸ್ ಇರುತ್ತೆ. 3 ರೂಮ್ಸ್ ಹಾಲ್ ಎಲ್ಲ ಕೆಳಗಡೆ ಬರುತ್ತೆ. ಸೊ ಆ ಫ್ಲೋರ್ ನ ಬೇರೆ ಫ್ಯಾಮಿಲಿ ತಗೊಂಡಿದ್ದಾರೆ, ಈ ಫ್ಲೋರ್ ನ ನಾವು ತಗೊಂಡಿದೀವಿ. ನೀವು ಯೂಶಲಿ ದೊಡ್ಡ ಗ್ರೂಪ್ ಆಗಿ ಬಂದ್ರೆ ಇಡೀ ವಿಲಾನೇ ನಿಮಗ್ ಸಿಗುತ್ತೆ. ಊಟ ಸಹ ಮಾಡ್ಕೊಡ್ತಾರೆ, ಬಟ್ ಊಟಕ್ಕೆ ನೀವು ಸಪರೇಟ್ ಪೇ ಮಾಡ್ಬೇಕಾಗುತ್ತೆ. ಬ್ರೇಕ್ಫಾಸ್ಟ್ ಮಾತ್ರ ಕಾಂಪ್ಲಿಮೆಂಟ್ರಿ. ಸೊ ಬನ್ನಿ ರೂಮ್ಸ್ ನೋಡ್ಕೊಂಡ್ ಬರೋಣ. ಸೊ ಬನ್ನಿ. ಆಕ್ಚುಲಿ ಇಲ್ಲೊಂದು ರೂಮ್ ಇದೆ. ಈ ಫ್ಲೋರ್ ಅಲ್ಲಿ 2 ರೂಮ್ ಇರೋದು. ಇಲ್ಲಿ ಇನ್ನೊಂದು ಕಪಲ್ ಸ್ಟೇ ಆಗಿದ್ದಾರೆ. ನಾವು ಸ್ಟೇ ಆಗಿರೋದು ಇಲ್ಲಿ. ಈ ರೂಮ್ ನ ಟೂರ್ ಮಾಡೋಣ. ಆ ರೂಮು ಈ ರೂಮ್ ಆಲ್ಮೋಸ್ಟ್ ಸೇಮ್ ಇದೆ. ಸೊ ಇದೊಂದು ರೂಮ್ ತೋರಿಸ್ತೀನಿ. ರೂಮ್ ಮಾತ್ರ ಸ್ಪೇಷಿಯಸ್ ಆಗಿದೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಫುಲ್ ಏನಂತಾರೆ ಇದೊಂದು ಬೆಡ್ರೂಮ್. ಇಲ್ಲಿ ಬಂದ್ರೆ ವಾಕ್ ಇನ್ ವಾರ್ಡ್ರೋಬ್ ತರ. ಓ ಬನ್ನಿ ಹಿಂಗೆ. ಸೊ ಈ ಕಡೆ ನೋಡಿದ್ರೆ ಫುಲ್ ವಾರ್ಡ್ರೋಬ್ಸ್ ಇದೆ. ಈ ಮಿರರ್ ಮಾತ್ರ ಸಗದಾಗಿದೆ ನೋಡಿ, ಇಷ್ಟು ದೊಡ್ಡ ಮಿರರ್. ಅಂಡ್ ನಂಗೆ ಈ ಕಡೆ ತಿರುಗಿದ್ರೆ ಇದು ವಾಶ್ರೂಮ್. ತೋರಿಸ್ಬೇಕಾ? ವಾಶ್ರೂಮ್ ಸಹ ದೊಡ್ಡದಾಗಿ ಚೆನ್ನಾಗಿದೆ. ಅಂಡ್ ಇದು ಬಂದ್ಬಿಟ್ಟು ಬಾಲ್ಕನಿ. ಸೊ ನಮ್ಮ ಬಾಲ್ಕನಿ ವ್ಯೂ ನೋಡೋಣ ಬನ್ನಿ. ಇದು ಬಾಲ್ಕನಿ, ಇದೆಲ್ಲ ಅವ್ರದ್ದು ಎಸ್ಟೇಟ್. ಆ ಕಡೆ ಎಲ್ಲ ಫಾಲ್ಸ್ ಕಾಣಿಸುತ್ತಾ ಇಲ್ಲಿಂದ. ನಾವ್ ನೆನೆ ಫಾಲ್ಸ್ ಹೋಗಿದ್ವಲ್ಲ, ಅದು ಇಲ್ಲಿಂದ ಕಾಣುತ್ತೆ ನೋಡಿ. ವ್ಯೂ ಮಾತ್ರ ಸಗದಾಗಿದೆ. ಆ ಬಾಲ್ಕನಿಗೆ ರೋಡ್ ವ್ಯೂ ಬರುತ್ತೆ, ಈ ಬಾಲ್ಕನಿಗೆ ಈ ವ್ಯೂ ಬರುತ್ತೆ. ಮಳೆ ಬರ್ತಾನೆ ಇದೆ. ನಾವ್ ನೆನೆ ಬಂದಾಗಿಂದ ಮಳೆ ನಿಂತೇ ಇಲ್ಲ. ಸೊ ಇದು ಒಂದ್ ರೂಮ್. ಸೊ ರೂಮ್ ನೋಡ್ಕೊ ಬಂದ್ರಲ್ಲ, ಬನ್ನಿ ಬೇರೆ ಕಡೆ ಹೋಗೋಣ. ಅದು ಇನ್ನೊಂದು ರೂಮ್ ಹೇಳ್ದಂಗೆ. ಅಲ್ಲಿಂದ ನಾವ್ ಎಂಟರ್ ಆಗಿದ್ದು, ಆ ಕಡೆಯಿಂದ ನಾವ್ ಎಂಟರ್ ಆಗಿದ್ದು. ಸೊ ಇಲ್ಲಿ ಬಂದ್ರೆ ಪ್ಲೇ ಏರಿಯಾ ಮತ್ತೆ ಇಲ್ಲೊಂಚೂರು ಡೈನಿಂಗ್ ತರ ಇಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ಗ್ಲಾಸ್ ಕೆಳಗಡೆ ಕಾಣುತ್ತೆ. ಅಷ್ಟೇ. ಇಲ್ಲೊಂದ್ ಗೇಮ್ ಇದೆ, ಅಲ್ಲೊಂದ್ ಗೇಮ್ ಇದೆ, ಫುಟ್ಬಾಲ್. ಈ ಫುಟ್ಬಾಲ್ ಮಾತ್ರ ಒಳ್ಳೆ ಟೈಮ್ ಪಾಸ್ ಆಗುತ್ತೆ. 4 ಜನ ಇದ್ರೆ ಆಡಕ್ ಸಗದಾಗಿರುತ್ತೆ. ಅಲ್ಲೊಂದ್ ಸೋಫಾ. ಆಕ್ಚುಲಿ ಇದಿಷ್ಟು ಫ್ಲೋರ್ ಅಂತಿದೆ. ಈ ಫ್ಲೋರ್ ಅಲ್ಲಿ ನಾವಿದೀವಿ. ಬಟ್ ಈ ಗೇಮ್ ಇದೆಲ್ಲ ಶೇರಿಂಗ್. ಕೆಳಗಡೆ ಅವರು ಆಡ್ಬೋದು, ನಾವು ಆಡ್ಬೋದು. ಹಾಗೆ ಕೆಳಗಡೆ ಹೋಗೋಣ, ಜಸ್ಟ್ ವಿಡಿಯೋ ಕ್ಲಿಪ್ಪಿಂಗ್ ತಗೊಂತೀವಿ. ನಾನು ಮಾತಾಡಲ್ಲ, ಬಿಕಾಸ್ ಅಲ್ಲಿ ಗೆಸ್ಟ್ಸ್ ಎಲ್ಲ ಇದಾರೆ. ಸೊ ಸುಮ್ನೆ ನಿಮ್ಗೆ ಅಲ್ಲದೊಂದು ವಿಡಿಯೋ ಮಾಡ್ಕೊಂಡ್ ಬಂದು ನಾನು ನಿಮಗೆ ವಾಯ್ಸ್ ಓವರ್ ಕೊಡ್ತೀನಿ. ಇದು ಬಂದು ಗ್ರೌಂಡ್ ಫ್ಲೋರಿಗೆ ಹೋಗೋಕ್ಕೆ ಸ್ಟೆಪ್ಸ್, ಸ್ಟೇರ್ ಕೇಸ್. ಸೊ ಕೆಳಗಡೆ ನಮಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಕಿಚನ್ ಸಿಗುತ್ತೆ, ಫ್ರಿಡ್ಜ್ ಎಲ್ಲ ಇಟ್ಟಿದ್ದಾರೆ. ಸೊ ಗ್ಯಾಸ್ ಸಹ ಇದೆ, ವರ್ಕ್ ಆಗುತ್ತೆ. ನೀವಿಲ್ಲೇ ಕುಕ್ ಮಾಡ್ಕೊತೀರಾ ಅಂದರೆ ಮಾಡ್ಕೋಬೋದು. ಅಲ್ಲಿ ಹ್ಯಾಂಡ್ ವಾಶ್ ಮತ್ತು ಒಂದು ರೂಮ್, ಆ ಕಡೆ ಈ ಕಡೆ ರೂಮ್ಸ್ ಇದೆ. ಬಟ್ ಹೇಳ್ದಂಗೆ ಗೆಸ್ಟ್ ಇರೋದ್ರಿಂದ ನಾನು ರೂಮ್ಸಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಇದು ಬಂದು ಹಾಲ್, TV ಯೂನಿಟ್ ಎಲ್ಲ ಇದೆ.
ಇಲ್ಲೊಂದು ರೂಮ್, ಈ ಕಡೆ ಒಂದು ರೂಮ್. ಸೊ ಕೆಳಗಡೆ ಟೋಟಲ್ 3 ರೂಮ್ಸ್, ಮೇಲ್ಗಡೆ 2 ರೂಮ್. ಇದೊಂದು ಡೈನಿಂಗ್ ಏರಿಯಾ, ಮತ್ತು ಡೈನಿಂಗ್ ಏರಿಯಾದಿಂದ ಆ ಕಡೆ ಆಚೆ ಹೋಗ್ಬೋದು. ಇದು ಬಂದು ಆಚೆ ವ್ಯೂವು, ಅಂದರೆ ಹಿಂದೆ ಬ್ಯಾಕ್ ಇದರಿಂದ ಹೀಗೆ ಕೆಳಗಡೆ ನಡ್ಕೊ ಬಂದರೆ ಈ ಕಡೆ ನಿಮಗೆ ಎಸ್ಟೇಟ್ಗಳೆಲ್ಲ ಕಾಣಿಸುತ್ತೆ. ಇದ್ರದ್ದು ರೈಟ್ ಹ್ಯಾಂಡ್ ಸೈಡ್ ಬಂದುಬಿಟ್ಟು ಅಲ್ಲಿ ವರ್ಕ್ ಮಾಡೋರೆಲ್ಲ ಸ್ಟೇ ಆಗಿರ್ತಾರೆ. ಸೊ ನಿಮ್ಗೆ ಏನೇ ಒಂದು ಬೇಕಿದ್ರೂ ನಿಮಗೆ ಹೆಲ್ಪ್ ಮಾಡ್ತಾರೆ. ಇದು ಓವರ್ ಆಲ್ ಕಂಪ್ಲೀಟ್ ವ್ಯೂ. ಪ್ರಾಪರ್ಟಿ ಮಾತ್ರ ತುಂಬ ಚೆನ್ನಾಗಿದೆ. ನಾನು ಆಗಲೇ ಹೇಳಿದ್ನಲ್ಲ, ಇಲ್ಲಿ ಶೆಡ್ ಕಾಣಿಸ್ತಿದೆಯಲ್ಲ, ಅಲ್ಲೇ ಅವರೆಲ್ಲ ಸ್ಟೇ ಆಗಿರ್ತಾರೆ. ಆ ಕಡೆ ಒಂದು ಮನೆಯೂ ಇದೆ ಅವ್ರಿಗೆ. ಸೊ ನಿಮ್ಗೇನಾದರೂ ಬೇಕಂದರೆ ಹೇಳಿದ್ರೆ ಎಲ್ಲ ಮಾಡಿಕೊಡ್ತಾರೆ. ಸ್ಟೇ ಮಾತ್ರ ತುಂಬ ನೀಟ್ ಆ್ಯಂಡ್ ಕ್ಲೀನಾಗೆಲ್ಲ ಇಟ್ಕೊಂಡಿದ್ರು. ಹಾಗೆ ನಿಮ್ಗೆ ಏನೇ ಬೇಕಾದರೂ ತಕ್ಷಣ ರೆಸ್ಪಾಂಡ್ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ಮಳೆನೂ ಬರ್ತಿತ್ತು. ಈ ವೆದರ್ ಕ್ಲೈಮೇಟ್ ಸಕ್ಕದಾಗಿತ್ತು ಮಾತ್ರ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಎಲ್ಲ ಬಂದು ಒಳ್ಳೆ ಟೈಮ್ ಪಾಸ್ ಮಾಡ್ಬೋದು. ಒಂಥರ ಮನಸ್ಸಿಗೆ ರಿಲ್ಯಾಕ್ಸ್ ಆಗುತ್ತೆ. ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಟೀ ಎಸ್ಟೇಟ್ ಕಡೆ ಒಂದು ವಿಸಿಟ್ ಹಾಕಿದ್ವಿ. ಮುನ್ನಾರಿಗೆ ಬಂದು ಟೀ ಎಸ್ಟೇಟಲ್ಲಿ ಫೋಟೋ ಶೂಟ್ ಮಾಡಿಲ್ಲ ಅಂದರೆ ಆಗುತ್ತಾ ಹೇಳಿ. ಸೊ ಹಾಗಾಗಿ ಒಂದು ಟೀ ಎಸ್ಟೇಟ್ಗೆ ಹೋಗಿ ಅಲ್ಲೆಲ್ಲ ಸ್ವಲ್ಪ ಫೋಟೋ ಶೂಟ್ಸ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಲ್ಲ, ಈ ಟೀ ಎಲೆಗಳಲ್ಲಿ ಟೀ ಹುಡಿ ಹೆಂಗೆ ಅದು ಇದನ್ನ ಒಣಗಿಸುವತ್ತಲ್ಲ? ಇದು ನಮ್ಮ ಟೀ ಎಸ್ಟೇಟ್. ನಮ್ಮ ಟೀ ಎಸ್ಟೇಟ್ ಅಂದರೆ ನೀನೇ ಬೆಳೆಸಿದಂಗೆ ಕೇಳ್ತೀಯ? ಆ್ಯಕ್ಚುಲಿ ಏನು ಚಂದ ಇದೆ ಅಲ್ಲ, ಒಂದು ನೋಡು ಲೆವೆಲ್ಲಾಗಿ ಕಟ್ ಮಾಡಿ. ಆ್ಯಕ್ಚುಲಿ ಅವರು ಪ್ಲಕ್ ಮಾಡುವಾಗ ಇದು ಈ ಥರ ಇದನ್ನು ಮಾತ್ರ ತೆಗಿತಾರೆ, ತುದಿ ಚಿಗುರ್ನ. ಇದನ್ಸುತ್ತೆ. ಹಾಂ, ಅದೇ ಅದಲ್ಲ. ಇದನ್ನ ತೋರಿಸಿದ್ರಿ? ಓ, ಅದು ನನಗೂ ಗೊತ್ತಿಲ್ಲಲ್ಲ. ಇದನ್ಸುತ್ತೆ, ಗೊತ್ತಿಲ್ಲ ನಮ್ಗೆ, ಯಾರಿಗೂ ಗೊತ್ತಿಲ್ಲ ಕರೆಕ್ಟಾಗಿ. ಗಾಯ್ಸ್ ನೋಡಿ, ಇಲ್ಲಿ ಬೆಟ್ಟದಲ್ಲೆಲ್ಲ ಮನೆ ಕಟ್ಟಿದ್ದಾರೆ. ಅದು ಯಾವ ಧೈರ್ಯದಲ್ಲಿ ಕಟ್ಕೊಳ್ತಾರೋ ಗೊತ್ತಿಲ್ಲ. ಹಿಂಗೆ ಈಚೆ ನೋಡಿದ್ರೆ ಇಲ್ಲಿ ನೋಡಿ, ಇಲ್ಲೊಂದು ಸಿಟಿ ಕಾಣ್ತದೆ. ನೈಸ್ ಸಿಟಿ. ನಾವು ಹೋಮ್ ಸ್ಟೇನ ಒಂದೇ ದಿನಕ್ಕೆ ಬುಕ್ ಮಾಡಿದ್ದು, ಬಿಕಾಸ್ ಅವೈಲೇಬಲ್ ಇದ್ದಿದ್ದು ಒಂದೇ ದಿನಕ್ಕೆ ಸಹ. ಸೊ ಫೈನ್, ಒಂದಿನ ಅಲ್ಲಿದ್ದು ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹಾಗೆ ಚೆಕ್ಔಟ್ ಆದ್ವಿ. ಚೆಕ್ಔಟ್ ಆಗಿ ವಿ ಡಿಸೈಡೆಡ್ ಟು ಗೋ ಟು ಕೊಡೈಕೆನಾಲ್. ಬಿಕಾಸ್ ಅಲ್ಲಿ ಬಂದುಬಿಟ್ಟು ಮುನ್ನಾರಲ್ಲಿ ಮಳೆ ಬರ್ತಾನೆ ಇತ್ತು, ಹಾಗಾಗಿ ಅಷ್ಟು ಆಚೆ ಹೋಗೋಕ್ಕೂ ಆಗ್ತಿದ್ದಿಲ್ಲ. ಸರಿ, ಕೊಡೈಕೆನಾಲ್ ಸ್ವಲ್ಪ ಹತ್ರನೇ ಇತ್ತು, 100 ಕಿಲೋಮೀಟರ್ಸ್ ಏನೋ. ಸೊ ಸರಿ, ಕೊಡೈಕೆನಾಲ್ಗೆ ಹೋಗೋಣ ಅಂತ ಕೊಡೈಕೆನಾಲ್ ಕಡೆ ಹೊರಟ್ವಿ. ಕೊಡೈಕೆನಾಲಲ್ಲಿ ನೋಡಿದ್ರೆ ಹೆವಿ ಟ್ರಾಫಿಕ್ ನೋಡ್ಬೋದು ನೀವು, ಎಷ್ಟು ಉದ್ದ ಕ್ಯೂ ಇದೆ ಅಂತ. ಅಲ್ಲಿ ರೋಡ್ಸ್ ಎಲ್ಲ ಚಿಕ್ಕದಲ್ವಾ, ಸೊ ದೊಡ್ಡ ವೆಹಿಕಲ್ಸ್ ಎಲ್ಲ ಬಂದಾಗ ಕ್ರಾಸಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ. ಮುನ್ನಾರಲ್ಲಿ ಅಷ್ಟು ಟ್ರಾಫಿಕ್ ಇದ್ದಿಲ್ಲ, ಬಟ್ ಕೊಡಾಯಲ್ಲಿ ಸ್ವಲ್ಪ ಟ್ರಾಫಿಕ್ ಸಿಕ್ತು ನಮಗೆ. ನಾವು ಮುನ್ನಾರಿಂದ ಇವತ್ತು ಕೊಡೈಕೆನಾಲ್ಗೆ ಬಂದಿದ್ದೀವಿ. ಹೌದು, ಚೇಂಜ್ ಇನ್ ಪ್ಲ್ಯಾನ್ಸ್. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಮಳೆ ಮುನ್ನಾರಲ್ಲಿ. ನಾವು ಅಲ್ಲಿ ಪ್ಲೇಸಸ್ ನೋಡೋಕ್ಕಾಗಲ್ಲ ಅಂತಾಯಿತು. ಸೊ ಅಲ್ಲಿಂದ ಇಮಿಡಿಯೇಟಾಗಿ ಪ್ಲ್ಯಾನ್ ಶಿಫ್ಟ್ ಕೊಡೈಕೆನಾಲ್ಗೆ ಬಂದ್ವಿ. ಇಲ್ಲಿ ಸಖತ್ ಬಿಸಿಲಿದೆ, ಈಗ ಹೇಗಾಗುತ್ತೆ ನೋಡಬೇಕು. ಇದೆಲ್ಲ ಹಾಕೋ ಬಂದಿದ್ದೆ ಮುನ್ನಾರಲ್ಲಿ ಚಳಿ ಅಂದ್ಬಿಟ್ಟು. ಇಲ್ಲಿ ನೋಡಿದ್ರೆ ಕಂಪ್ಲೀಟ್ ವೆದರ್ ಚೇಂಜ್. ಮುನ್ನಾರಲ್ಲಿ ನಾವು ಇದ್ದಿದ್ದು ಒಂದೇ ದಿನ, ಬಟ್ ಸ್ಟಿಲ್ ಇಟ್ ವಾಸ್ ಗುಡ್ ಅಲ್ಲ. ಆ್ಯಕ್ಚುಲಿ ಆ ಜರ್ನಿ ಆಗಲಿ, ಅಲ್ಲಿ ನಾವು ಸ್ಟೇ ಮಾಡಿದಂಥ ಪ್ಲೇಸು ಸಖತ್ತಾಗಿತ್ತು. ಇಟ್ ವಾಸ್ ನೈಸ್, ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇತ್ತು. ನಾವಲ್ಲಿ ಪ್ಲೇಸಸ್ ಅಷ್ಟು ನೋಡಿಲ್ಲ ಅಂದ್ರೂ ಇಟ್ ವಾಸ್ ಅ ವೆರಿ ನೈಸ್ ವೈಬ್, ಎನ್ವಿರಾನ್ಮೆಂಟ್, ವೆದರ್, ಪ್ಲೇಸ್ ಸಖತ್ತಾಗಿತ್ತು. ಸೊ ನೋಡುವ, ಕೊಡೈಕೆನಾಲ್ ಎಕ್ಸ್ಪ್ಲೋರ್ ಮಾಡುವ ಅಂತ ಅಂದ್ಕೊಂಡಿದ್ವಿ. ಆಲ್ರೆಡಿ 3:30 ಆಯಿತು, ಇನ್ನೇನು ಪ್ಲೇಸಸ್ ಸಿಗ್ತದೆ ಗೊತ್ತಿಲ್ಲ. ಗುನಾ ಕೇವ್ಸ್ಗೆ ಹೋಗೋಣ ಅಂದ್ಕೊಂಡು ಬಂದ್ವಿ, ಬಟ್ ಆ ಪ್ಲೇಸ್ 5 o'clock 4 o'clock ಏನೋ ಕ್ಲೋಸ್ ಆಯ್ತದೆ. ಸೊ ಆ ಪ್ಲೇಸ್ಗೆ ಹೋಗೋಕ್ಕಾಗಲ್ಲ ಅನ್ಸುತ್ತೆ. ನೋಡುವ, ನಾಳೆ ಆದರೆ ವಿಲ್ ಮೀಟ್ ಅಪ್ ದೇರ್. ಚಲೋ. ಕೊಡೈ ಎಂಟ್ರ್ ಆಗುವಾಗ ನಮಗೆ ಸ್ಟಾರ್ಟಿಂಗಲ್ಲಿ ವ್ಯೂ ಪಾಯಿಂಟ್ ಸ್ಪಾಟ್ ಕಾಣಿಸ್ತು. ಸೊ ಅಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿಸಿ ವ್ಯೂ ಪಾಯಿಂಟ್ ಎಲ್ಲ ನೋಡೋಣ ಅಂತ ಒಳಗಡೆ ಹೋದ್ವಿ. ಅಮ್ಮ, ಎಷ್ಟು ಫೀಟ್ ಕೆಳಗಿರೋದು? ತೆಂಗಿನ ಮರನ ನಾವು ಬರೋಷ್ಟರಲ್ಲಿ ಪೈನ್ ಫಾರೆಸ್ಟ್ ಕ್ಲೋಸ್ ಆಗಿ ಹೋಗ್ಬಿಟ್ಟಿದೆ. ನಾವು 5:30 ರೀಚ್ ಆದ್ವಿ. 6 o'clock ಅಲ್ಲಿ ಕ್ಲೋಸು, ಬಟ್ ಇನ್ಸೈಡ್ ಹೋಗೋಕ್ಕೆ ಬಿಡಲ್ಲ ಅಂತೆ 5:30 ಮೇಲೆ. ಸೊ ರಿಟರ್ನ್ ಬಂದ್ವಿ. ಇಲ್ಲೇ ವ್ಯಾಕ್ಸ್ ಮ್ಯೂಸಿಯಮ್ ಇದೆ, ಇಲ್ಲಿ ಇದನ್ನ ನೋಡಿಕೊಂಡು ಹಾಗೆ ರೂಮ್ಸ್ ಹುಡುಕ್ಬೇಕು. ಹಾಗೆ ಇಲ್ಲೆಲ್ಲೋ ಲೇಕ್ ಇದೆಯಂತ, ಅದು ಓಪನ್ ಇರುತ್ತಂತ, ಅದನ್ನ ನೋಡಿಕೊಂಡು ಹೋಗಿ ಮತ್ತೆ ಬೆಳಿಗ್ಗೆ 9 o'clock ಏನೋ ಇಲ್ಲಿ ಓಪನ್ ಇದೆ. ಸೊ ಬೆಳಗ್ಗೆನೇ ಬಂದು ಇಲ್ಲೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಅಷ್ಟರಲ್ಲಿ ಹೊರಡೋಣ ಅಂತ ಪ್ಲ್ಯಾನ್ ಇರೋದು. ನೋಡೋಣ ನಾಳೆ ಹೆಂಗಾಗುತ್ತೆ ಅಂತ ಎದ್ಮೇಲೆ ಗೊತ್ತು. ಸೊ ವಿ ಆರ್ ಹೆಡಿಂಗ್ ಟು ವ್ಯಾಕ್ಸ್ ಮ್ಯೂಸಿಯಮ್, ಹಾರರ್ ಹೌಸ್ ಆ್ಯಂಡ್ ಗೇಮ್ಸ್. ಅಲ್ಲೇ ಹತ್ತಿರದಲ್ಲಿ ಸೂಸೈಡ್ ಪಾಯಿಂಟ್ ಅಂತ ಒಂದು ವ್ಯೂ ಪಾಯಿಂಟ್ ಇತ್ತು, ಇನ್ನೊಂದು ವ್ಯೂ ಪಾಯಿಂಟ್. ಸೊ ಅಲ್ಲಿಗೆ ಹೋಗೋಣ ಅಂತ ಅಲ್ಲಿಗೆ ಹೋಗ್ತಾ ಇದ್ವಿ. ಸೊ ಅಲ್ಲಿಗೆ ಹೋಗುವಾಗ ಒಳಗಡೆ ನೋಡ್ಬೋದು, ಆ ಕಡೆ ಈ ಕಡೆ ಫುಲ್ ಶಾಪ್ಸ್ ಇರುತ್ತೆ.
ಚೆನ್ನಾಗಿತ್ತು ಒಂಥರ. ಸೊ ಈ ಶಾಪ್ಸ್ನೆಲ್ಲ ದಾಟ್ಕೊಂಡು ಮುಂದೆ ಹೋದರೆ ನಮ್ಗೆ ಅಲ್ಲಿ ವ್ಯೂ ಕಾಣಿಸುತ್ತೆ, ವ್ಯೂ ಪಾಯಿಂಟ್ ಇರುತ್ತೆ. ಸೂಸೈಡಲ್ ಪಾಯಿಂಟ್ ಅಂತೇನೋ ಅದ್ರದ್ದು ನೇಮ್. ಇದು ಮೆಮೊರಿಗೆ ಫ್ರಿಡ್ಜ್ ಮ್ಯಾಗ್ನೆಟ್. ಆ್ಯಕ್ಚುಲಿ ಇದು ಸುಸೈಡ್ ಪಾಯಿಂಟ್ ಅಂತ ಗೊತ್ತೇ ಆಗಲ್ಲ, ಫುಲ್ ಮಿಸ್ಟ್ ಕಾಡ್ಬಿಟ್ಟು. ವ್ಯೂ ಪಾಯಿಂಟ್ ಎಲ್ಲ ನೋಡ್ಕೊಂಡು ಆಚೆ ಬಂದಾಗ ಆಚೆ ನಿಮ್ಗೆ ಈ ಥರ ಫುಲ್ ಫುಡ್ಸ್ ಇಟ್ಟಿರ್ತಾರೆ, ಸ್ಟ್ರೀಟ್ ಫುಡ್ಸ್ ಎಲ್ಲ. ನಾನು ಆಗಲೇ ಹೇಳ್ದಂಗೆ ನಾವಿಲ್ಲಿ ರೂಮ್ಸ್ ಏನು ಬುಕ್ ಮಾಡಿದ್ದಿಲ್ಲ. ಆ್ಯಕ್ಚುಲಿ ನಮ್ಮದು ಕೊಡಾಯ್ ಪ್ಲ್ಯಾನೇ ಇತ್ತಿಲ್ಲ. ಆಲ್ ಆಫ್ ಅ ಸಡನ್ ನಾವು ಮುನ್ನಾರಿಂದ ಕೊಡಾಯಿಗೆ ಹೊರಟಿದ್ದು. ಸೊ ಇಲ್ಲಿ ಸುಮಾರು ಕಡೆ ರೂಮ್ಸ್ ಕೇಳ್ಕೊಂಡಿದ್ವಿ, ಎಲ್ಲಿ ನೋಡಿದ್ರು ರೂಮ್ಸ್ ಫುಲ್ ಆಗೋಗಿದೆ. ಅದು ಬೇರೆ ಲಾಂಗ್ ವೀಕೆಂಡ್ ಅಲ್ವಾ, ಸೊ ತುಂಬ ಜನ ಇದ್ದರು. ಆ್ಯಕ್ಚುಲಿ ನಾವು ನಿನ್ನೆ ಇದು ಮುನ್ನಾರ್ಲಿದ್ವಲ್ಲ, ಸೊ ಅಲ್ಲಿ ಚೇಟ ನಮಗೆ ಬೇಕಾದ ನಾವು ಹುಡ್ಕೊಂಡಿದ್ದ ಚೇಟ ಬಾರುಂಡ ಕೇಳಿ ಆಯ್ತು. ಜೊತೆ ಕೊಡೈಕನಲ್ಲಿ ಬಂದಿದೆ, ನಮಗೆ ಬೇಕಾಗಿ ಸಿಕ್ಕಿಯಾಗಿದೆ ನೆನ್ನೆನೆ. ಇವತ್ತು ನಿಮಗೆ ಬೇಕಾಗಿ ನೀವು ಹುಡುಕ್ಬೇಕು ಇವತ್ತು. ಅದು ರೂಮ್ಸ್ ಹೆಂಗೆ ಕೇಳ್ಬೇಕು ಗೊತ್ತಾ, ಅಣ್ಣ ರೂಮ್ ಇರ್ಕ ಹಿಂಗೆ ಕೇಳ್ಬೇಕು. ಪ್ರಾಕ್ಟೀಸ್ ಮಾಡಿ ಓಕೆ ಓಕೆ ಡನ್ ಮಾಡ್ತೇವೆ. ಒಂದೆರಡು ಸಲ ಮಾಡು. ನೀವೀಗ ಇಬ್ಬರು ಸೇರಿ ಪ್ರಾಕ್ಟೀಸ್ ಮಾಡಿ. ಗುಡ್ ಮಾರ್ನಿಂಗ್. ಸೊ ಇದು ಬಂದು ಡೇ 3 ವ್ಲಾಗ್. ನಿನ್ನೆ ಬಂದುಬಿಟ್ಟು ಎಲ್ಲಿ ಪೈನ್ ಫಾರೆಸ್ಟ್ಗೆ ಹೋಗ್ತೀವಿ ಅಂತೆಲ್ಲ ಹೇಳಿದ್ವಿ, ಬಟ್ ಅಲ್ಲಿ ನಾವು ಅಷ್ಟು ಆಲ್ಮೋಸ್ಟ್ ಕ್ಲೋಸ್ ಆಗೋಗಿತ್ತು. ಸೊ ಅಲ್ಲಿಗೆ ಹೋಗೋಕ್ಕಾಗಿಲ್ಲ. ಅದು ಬಿಟ್ಟು ಲೇಕ್ ಸೈಡ್ ಇತ್ತು, ಮತ್ತು ಶಾಪಿಂಗು ಫುಡ್ ಅದೆಲ್ಲ ಇತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದು ಟೈರ್ಡ್ ಆಗಿತ್ತು. ಸೊ ಹಾಗಾಗಿ ಮಾಡ್ಕೊಂಡ್ಬಿಟ್ವಿ, ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಹಾಗಾಗಿ ಅದು ಒಂದೇ ನಾವು ರೂಮ್ಸ್ ಬುಕ್ ಮಾಡಿದ್ದಿಲ್ಲ ಕೊಡೈಕೆನಾಲಲ್ಲಿ. ಸೊ ಆಲ್ಮೋಸ್ಟ್ ರೂಮ್ ಸರ್ಚಿಗೆ ಆಗೋಗಿತ್ತು. ಫೈನಲಿ ಲಾಸ್ಟ್ ಮೂಮೆಂಟಲ್ಲಿ ನಮಗೆ ಸಿಕ್ತು. ಸೊ ಹಾಗಾಗಿ ಬಂದು ಊಟ ಮಾಡಿ ಮಲಗಿದ್ದ ಇತ್ತು. ಈಗ ಫ್ರೆಶ್ ಅಪ್ ಆಗಿ ಈಗ ಹೊರಡ್ತಿದ್ದೀವಿ. ಇಲ್ಲೇ ನಾಷ್ಟ ಮಾಡಿಕೊಂಡು ಚೆಕ್ಔಟ್ ಆಗಿಬಿಟ್ಟು ಡೈರೆಕ್ಟ್ ಪೈನ್ ಫಾರೆಸ್ಟು ಕೇವ್ಸ್ ಎಲ್ಲ ನೋಡ್ಕೊಂಡು ಹಾಗೆ ರಿಟರ್ನ್ ಟು ಬ್ಯಾಂಗ್ಳೂರ್. ಸೊ ಇವತ್ತು ಬ್ಲಾಗಲ್ಲಿ ನಾವೆಲ್ಲ ಹೋಗ್ತೀವಿ ಅನ್ನೋದನ್ನ ತೋರಿಸ್ತೀನಿ. ಫಸ್ಟ್ ನಾವು ಪಿಲ್ಲರ್ ರಾಕ್ಸ್ ಹತ್ರ ಹೋದ್ವಿ. ಎಂಟ್ರಿ ಟಿಕೆಟ್ ಇರುತ್ತೆ, 10 rupees ಅಷ್ಟೇ ಎಂಟ್ರಿ ಟಿಕೆಟ್. ಅದೇ ನಿಮ್ಮ ಹತ್ರ ಕ್ಯಾಮ್ರಾ ಎಲ್ಲ ಇದ್ದರೆ ಡಿಪೆಂಡ್ಸ್, 300, 150 ಆ ಥರ ಏನೇನೋ ಇದೆ ಡಿಪೆಂಡಿಂಗ್ ಅಪಾನ್ ದ ಕ್ಯಾಮ್ರಾ. ಸೊ ನಾವು ಫಸ್ಟ್ ಪಿಲ್ಲರ್ ರಾಕ್ಸ್ಗೆ ಹೋದ್ವಿ. ನಾವು ಆಲ್ಮೋಸ್ಟ್ 9 o'clockಗೆ ಹೋಗಿಬಿಟ್ಟಿದ್ವಿ, ಬೆಳಗ್ಗೆ ಬೇಗನೆ ಹೋಗಿದ್ವಿ. ಸೊ ಹಾಗಾಗಿ ಸ್ವಲ್ಪ ರಶ್ ಕಮ್ಮಿ ಇತ್ತು. ಅದೇ ಮಧ್ಯಾಹ್ನದ ಮೇಲೆಲ್ಲ ಆಗಿದ್ದಿದ್ರೆ ಅಥವಾ ಸ್ವಲ್ಪ ಲೇಟ್ ಒಂದು 11 o'clock ಆಗಿದ್ರೂ ಫುಲ್ ರಶ್ ಆಗೋಗ್ತಿತ್ತು. ನಾವು ಓಕೆ ಈ ರಶ್ ಮ್ಯಾನೇಜಬಲ್ ಆಗಿತ್ತು. ನಾವು ಹೋದಾಗ ಇನ್ನೂ ಮಿಸ್ಟ್ ಕವರ್ ಆಗಿತ್ತು, ಇನ್ನೂ ಅವಾಗಷ್ಟೇ ಮಿಸ್ಟ್ ಕ್ಲಿಯರ್ ಆಗ್ತಾ ಇತ್ತು. ಬಟ್ ಆ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು. ಇದೇ ಪಿಲ್ಲರ್ ರಾಕ್ಸ್ ಅಂತ ಹೇಳ್ತಾರೆ. ಈಗ ಸ್ವಲ್ಪ ಮಿಸ್ಟ್ ಎಲ್ಲ ಮೂವ್ ಆಗ್ತಾ ಇದೆ, ಅದಕ್ಕಿಂತ ಮುಂಚೆ ಅಲ್ಲಿ ಏನೂ ಕಾಣ್ತಾ ಇತ್ತಿಲ್ಲ. ಅದು ಮೂವ್ ಆದಮೇಲೆ ನಮಗೆ ಅಲ್ಲಿ ರಾಕ್ಸ್ ಕಾಣಿಸೋಕ್ಕೆ ಸ್ಟಾರ್ಟ್ ಆಯಿತು. ವ್ಯೂ ಮಾತ್ರ ತುಂಬಾ ಚೆನ್ನಾಗಿತ್ತು. ಫೈನಲಿ ಕೊಡೈಕನಲ್ ಕ್ಲೋಸ್ ಆಗಿ ಈಗ ಮತ್ತೆ ಮಾರ್ನಿಂಗ್ ಬಂದಿದ್ದೀವಿ. ಈಗ ನಾವು ಅಲ್ಲಿ ಮುಗಿಸ್ಕೊ ಬಂದಿದ್ದು ಪಿಲ್ಲರ್ ರಾಕ್ಸ್ಗೆ ಹೋಗಿದ್ವಿ. ಬಟ್ ಅದೊಂದು ಸೈಟ್ ಸೀಯಿಂಗ್, ಒಂದು ಒಳ್ಳೆ ವ್ಯೂ ಇದೆ. ಡೆವಿಲ್ಸ್ ಕಿಚನ್, ಮಂಜುಮೇಲ್ ಬಾಯ್ಸ್ ಕೇವ್, ಈಗ ಗುಣ ಕೇವ್ ನೋಡುವ ಗೈಸ್ ಬನ್ನಿ. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ರಶ್ ಇದೆ, ವೆಹಿಕಲ್ಸ್ ನೋಡ್ತಿರ್ಬೋದು ನೀವು ಬ್ಯಾಕ್ಗ್ರೌಂಡಲ್ಲಿ. ಆ್ಯಕ್ಚುಲಿ ನೀವು ನೋಡ್ಬೋದು ಮೂವಿಯಲ್ಲಿ ಅಂಗಡಿಯಲ್ಲಿ ಏನೋ ಇದು ಮಾಡ್ತಾರಲ್ಲ ಮಂಜುಮೇಲ್ ಬಾಯ್ಸಲ್ಲಿ, ಸೊ ಅದು ಇಲ್ಲೇ ಇರಬೇಕು ಮೋಸ್ಟ್ಲಿ ಗೈಸ್. ಬನ್ನಿ ಗೈಸ್, ಫೈನಲಿ ಗುಣ ಕೇವ್ ಬಂದಳು. ಡೆವಿಲ್ಸ್ ಕಿಚನ್. ಬಟ್ ಡೆವಿಲ್ಸ್ ಕಿಚನ್ ಯಾಕೆ? ಓ, ಇಲ್ಲಿ ಸತ್ತವ್ರನ್ನೆಲ್ಲ ಡೆವಿಲ್ ಕಿಚನ್ ಅಂತನಾ? ಮೂವಿ ಅಲ್ಲ, ಓ ಅದಕ್ಕೆ ಎಲ್ಲ ಒಣಗೋಗ್ಬಿಟ್ಟಿದೆ ಮಳೆಗಾಲಲ್ಲಿ. ಹಾಂ, ನೀಲ್ಗಿರೀಸ್. ಫೈನಲಿ ದ ಮೋಸ್ಟ್ ಅವೈಟೆಡ್ ಪ್ಲೇಸ್. ಪಿಲ್ಲರ್ ರಾಕ್ಸಿಂದ ಗುಣ ಕೇವ್ಸ್ ತುಂಬಾ ಹತ್ತಿರ, ನಮಗೊಂದು 5-10 minutes ಏನೋ ಆಯಿತು ಅಷ್ಟೇ. ಇಲ್ಲಿ ಸ್ವಲ್ಪ ರಶ್ ಇತ್ತು ಅಲ್ಲಿ ಕಂಪೇರ್ ಮಾಡಿದ್ರೆ. ಅಲ್ಲಿ ಆ್ಯಕ್ಚುಲಿ ನಾವು ಹೊರಡುವಾಗ, ನಾವು ಆಚೆ ಬರುವಾಗ ಅಲ್ಲಿ ಜನ ಜಾಸ್ತಿ ಆಗ್ತಾಯಿದ್ರು. ಇಲ್ಲಿ ನೋಡಿದ್ರೆ ನಾವು ಬರೋಕ್ಕಿಂತ ಮುಂಚೆನೇ ಫುಲ್ ರಶ್ ಆಗೋಗಿತ್ತು. ಇಲ್ಲೆಲ್ಲ ಓಡಾಡುವಾಗ ಮಂಜುಮೇಲ್ ಬಾಯ್ಸ್ ಮೂವಿನೇ ನೆನಪಾಗ್ತಿತ್ತು. ಓಕೆ, ಇಲ್ಲೆಲ್ಲ ಓಡಾಡಿರ್ತಾರ, ಇಲ್ಲಿ ಬಿದ್ದಿರ್ಬೋದಾ, ಹೆಂಗಿರುತ್ತೆ ಅವ್ರ ಸಿಚುವೇಶನ್, ಅದೇ ಓಡ್ತಾ.
ದಿಸ್ ಇಸ್ ದ ವ್ಯೂ ಫ್ರಮ್ ಗುಣ ಕೇವ್. ಅಲ್ಲಿ ನೋಡಲ್ಲಿ ಇಲ್ಲಿ ದಿಸ್ ಈಸ್ ದ ಪಾಯಿಂಟ್. ಇಲ್ಲೇ ಬಾಯ್ಸ್ ಎಲ್ಲ ದಾಟ್ಬಿಟ್ಟು ಕೆಳಗೆ ಇಳ್ಕೊಂಡು ಹೋಗಿದ್ದು ಇದೇ ಪಾಯಿಂಟ್. ಗುಣ ಕೇವ್ಸ್ ಮುಗಿಸಿ ನಾವು ನೆಕ್ಸ್ಟ್ ಹೋಗಿದ್ದೆ ಪೈನ್ ಫಾರೆಸ್ಟ್ಗೆ. ಗುಣ ಕೇವ್ಸಿಂದ ಇಲ್ಲಿಗೆ ಆಲ್ಮೋಸ್ಟ್ 1.4 ಕಿಲೋಮೀಟರ್ಸ್ ಏನೋ ಇದೆ. ಸೊ ನಮಗೆ ಹಾರ್ಡ್ಲಿ ಒಂದು 5-10 ಮಿನಿಟ್ಸ್ ಆಯಿತು ಇಲ್ಲಿ ರೀಚ್ ಆಗೋಕ್ಕೆ. ಸೊ ಚುರುಮುರಿ ಎಲ್ಲ ತಿನ್ಕೊಂಡು ಗುಣ ಕೇವ್ಸಲ್ಲಿ ಚೆನ್ನಾಗಿತ್ತು ಆ್ಯಕ್ಚುಲಿ. ಅಲ್ಲಿ ಮುಗಿಸಿ ಇವಾಗ ನಾವು ಪೈನ್ ಫಾರೆಸ್ಟಿಗೆ ಬಂದಿದ್ದೀವಿ. ನೋಡು ಪೈನ್ ಫಾರೆಸ್ಟ್ ಇದೆ, ಒಳಗಡೆ ಹೋಗಿ ನೋಡೋಣ ಬನ್ನಿ ಗೈಸ್ ಬೇಗ. ಓಕೆ, ಪೈನ್ ಫಾರೆಸ್ಟಿಗೆ ಬಂದಿದ್ವಿ. ಸೊ ವಿ ಆರ್ ರಿಸರ್ಚಿಂಗ್ ಪೈನಾ ಇದಕ್ಕೆ ಪೈನ್ ಹೇಳೋದ ಈ ಟ್ರೀಯಲ್ಲಿ ಪೈನ್ ಫುಲ್ ಪೈನ್ ಇದೆ ನೋಡಿ, ಮಧ್ಯ ಮಧ್ಯ ಫುಲ್ ಮೇಲೆಲ್ಲ ವಾಕಿಂಗ್ ಇನ್ ಪೈನ್ ಫಾರೆಸ್ಟ್ ಆ್ಯಕ್ಚುಲಿ. ಬಟ್ ಒಳ್ಳೆ ಕೂಲಾಗಿದೆ, ಗ್ರೀನರಿ. ನೀವು ಫ್ರಂಟಲ್ಲಿ ನೋಡ್ತಿದ್ರೆ ಒಳ್ಳೆ ಗಾಳಿ, ಚಳಿ ಚಳಿ ಇದೆ. ಹಾಂ, ಆ್ಯಕ್ಚುಲಿ ನಾವು ಕಾರಲ್ಲಿ ಕೂತು AC ಹಾಕ್ತೀವಲ್ಲ ಅದೇ ಥರ ಗಾಳಿ ಇಲ್ಲಿ. ಪೀಸ್ ಆ್ಯಕ್ಚುಲಿ ಜಾಸ್ತಿ ಗಿಚ್ಚಿಲ್ಲ ಅಲ್ಲ. ಹಾಂ, ಬೇರೆ ಪ್ಲೇಸಸ್ ಎಲ್ಲ ಫುಲ್ ತುಂಬ ಜನ ಇದ್ರು. ಹೌದು, ಜನ ಇಲ್ಲ. ಇನ್ನೂ ಎಲ್ಲ ಗುಣ ಕೇಸಲ್ಲಿ ಇದ್ದಾರೆ ಅನ್ಸುತ್ತೆ. ಪೈನ್ ಫಾರೆಸ್ಟಲ್ಲಿ ನಿಮಗೆ ಹಾರ್ಸ್ ರೈಡ್ ಎಲ್ಲ ಇದೆ. ಒಬ್ಬರೇ ಹೋದರೆ 200, ಇಬ್ಬರು ಹೋದರೆ 300 ಅಂತ. ಬಟ್ ಆ ರೌಂಡ್ ತುಂಬ ಚಿಕ್ಕ ರೌಂಡ್ ಕರ್ಕೊಂಡು ಹೋಗ್ತಾರೆ ಅಷ್ಟೇ. ಆ್ಯಂಡ್ ಆಲ್ಸೋ ಫೋಟೋಸ್ ಎಲ್ಲ ತೆಗಿತಾರೆ. ಲೈಕ್ ಅಲ್ಲೇ ಫ್ರೇಮ್ ಎಲ್ಲ ಹಾಕಿ ಕೊಡ್ತಾರೆ. ಒಂದು 5-10 ಮಿನಿಟ್ಸ್ ತೊಗೊತಾರೆ ಫ್ರೇಮ್ ಎಲ್ಲ ಹಾಕಿ ಕೊಡೋಕ್ಕೆ. ಡಿಪೆಂಡ್ಸ್, ಲೈಕ್ ಫ್ರೇಮ್ ಚಿಕ್ಕದಕ್ಕೆ ಎಲ್ಲ 400, 500, 600 ಡಿಪೆಂಡಿಂಗ್. ದೊಡ್ಡದಕ್ಕೆಲ್ಲ 1000 ಹಾಗೆಲ್ಲ ಚಾರ್ಜ್ ಮಾಡ್ತಾರೆ. ಬಟ್ ಒಂದೇನಂದರೆ ಅಲ್ಲಿಗೆ ಹೋಗುವಾಗ ನಾವು ಕ್ಯಾಶ್ ಇಟ್ಕೊಂಡು ಹೋಗೋದು ಬೆಸ್ಟ್, ಬಿಕಾಸ್ ಅಲ್ಲಿ ನೆಟ್ವರ್ಕ್ ಸಿಗೋದೇ ಇಲ್ಲ. ಸೊ ನಾವು ಗೂಗಲ್ ಪೇನ ನಂಬ್ಕೊಂಡು ಹೋಗೋಕ್ಕಾಗಲ್ಲ. ಸ್ವಲ್ಪ ಕ್ಯಾಶ್ ಇಟ್ಕೊಂಡು ಹೋಗೋದೇ ಬೆಸ್ಟ್. ಅಲ್ಲಿಂದ ಸೀದಾ ನಾವು ಬ್ಯಾಂಗ್ಳೂರು ಕಡೆ ಹೊರಟ್ವಿ. ಸೊ ನಾವು ಕೊಡೈ ಬಿಟ್ಟಿದ್ದು ಆಲ್ಮೋಸ್ಟ್ 12:31 ಆಗಿತ್ತು. ಅಷ್ಟೊತ್ತಿಗೆ ನಾವು ಕೊಡೈಯಿಂದ ಹೊರಟ್ವಿ. ಆಗ ನಮಗೆ ಅಷ್ಟು ಟ್ರಾಫಿಕ್ ಸಿಕ್ಕಿಲ್ಲ, ಬಿಕಾಸ್ ಇನ್ನೂ ಎಲ್ಲ ಅಲ್ಲೇ ಇದ್ದರು ಟೂರಿಸ್ಟ್ ಪ್ಲೇಸಸಲ್ಲಿ. ಸೊ ನಾವು ಬೇಗನೆ ಹೊರಟ್ಬಿಟ್ವಿ. ಇನ್ನೂ ಈವ್ನಿಂಗ್ ಹೊರಟ್ರೆ ಆಗಲ್ಲ ಅಂತ ಹೇಳಿ ಬೇಗ ಹೊರಟ್ವಿ. ಆನ್ ದಿ ವೇ ಡಿನ್ನರ್ಗೆ ತಮಿಳ್ನಾಡು ಹತ್ರನೇ ನಿಲ್ಲಿಸ್ಕೊಂಡ್ವಿ. ಫೈನಲಿ ಎಂಟ್ರಿಂಗ್ ಕರ್ನಾಟಕ ಇನ್ ಸ್ಟೈಲ್. ಇದಾಗಿತ್ತು ಇವತ್ತಿನ ವ್ಲಾಗ್. ಹೋಪ್ ಯು ಗೈಸ್ ಎಂಜಾಯ್ಡ್ ಇಟ್. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.